ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನೀಲವಂತಿ ಯಕ್ಷಿಣಿಯ ಬಗ್ಗೆ ಹೇಳ್ತಾ ಇದ್ದೀನಿ. ನೀಲವಂತಿ ಯಕ್ಷಿಣಿ ಬಹಳ ಒಂದು ಕ್ರೂರವಾಗಿರ್ತಕ್ಕಂಥ ಶಾಪಗ್ರಸ್ತ ಯಕ್ಷಿಣಿ. ಈ ಶಾಪಗ್ರಸ್ತ ಯಕ್ಷಿಣಿ ಬಹಳ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಯಕ್ಷಿಣಿ. ಮನುಷ್ಯನ ಒಂದು ಅವನತಿಗೆ ಕಾರಣವಾಗುವಂತಹ ಪ್ರಯೋಗವನ್ನು ಬರೆದಿರ್ತಕ್ಕಂಥ ಯಕ್ಷಿಣಿ ನೀಲವಂತಿ ಯಕ್ಷಿಣಿ. ನಾವು ಹೇಳ್ತೀವಿ ರಿವರ್ಸ್ ಪ್ರಯೋಗ ಅಂತ, ಅಂದರೆ ಮಾಡಿದ್ರೆ ರಿವರ್ಸ್ ಪ್ರಯೋಗ ಅಂತ. ಆ ರಿವರ್ಸ್ ಪ್ರಯೋಗಕ್ಕೆ ಮೂಲ ದೇವತೆ ಯಾರು ಅಂದರೆ ನೀಲವಂತಿ ಯಕ್ಷಿಣಿ. ನೀಲವಂತಿ ಗ್ರಂಥ ಅಂತಿದೆ, ನೀಲವಂತಿಕೆ ಗ್ರಂಥ ಅಂತ ಹೇಳಿ ಕರಿತೀವಿ ನಾವು. ಆ ನೀಲವಂತಿಕೆ ಗ್ರಂಥದಲ್ಲಿ ಅಡಕವಾಗಿರುವಂತಹ ಯಕ್ಷಿಣಿ ನೀಲವಂತಿ ಯಕ್ಷಿಣಿ. ಈ ಯಕ್ಷಿಣಿಯನ್ನು ಬಹಳಷ್ಟು ಜನ ಭೂತದ ಪ್ರೇತದ ರೀತಿಯಲ್ಲಿ ನೋಡಿದ್ದಾರೆ. ನೀಲಿ ಬಣ್ಣದಲ್ಲಿರ್ತಕ್ಕಂಥ ಯಕ್ಷಿಣಿಯಾಗಿರ್ತಾಳೆ. ಈ ಯಕ್ಷಿಣಿಯನ್ನು ಕೆಲವರು ರಾಕ್ಷಸಿ ಅಂತ ಹೇಳಿ ಕರೀತಾರೆ, ಅಂದರೆ ರಾಕ್ಷಸ ರೂಪದಲ್ಲಿರ್ತಕ್ಕಂಥವಳು ಅಂತ ಹೇಳಿ ಕರೀತಾರೆ. ಆದ್ದರಿಂದ ಈ ಒಂದು ನೀಲವಂತಿ ಯಕ್ಷಿಣಿಯ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದೇನಿರ್ಬೋದು, ಗ್ರಂಥ ಹೇಳಿದ್ದಾರೆ ಎಷ್ಟೋ ಜನ, ನೀಲವಂತಿ ಗ್ರಂಥ ಇದೆ ಅಂತ ಹೇಳಿ. ಆದರೆ ಎಷ್ಟೋ ಜನಕ್ಕೆ ಈ ನೀಲವಂತಿ ಯಕ್ಷಿಣಿಯ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಯಕ್ಷಿಣಿಯ ಸಾಧನೆ ಮಾಡೋದು ಒಳ್ಳೆಯದೇ ಆದರೂ ಕೂಡ ಯಾವ ಯಕ್ಷಿಣಿಯ ಸಾಧನೆಯನ್ನು ಮಾಡ್ತಾಯಿದ್ದೀವಿ ಅಂತದನ್ನು ನೋಡ್ಕೊಳ್ಳಿ. ನಮ್ಗೆ ಯಾರೋ ಪ್ರಶ್ನೆ ಕೇಳಿದ್ರು, ನೀಲವಂತಿ ಸಾಧನೆ ಮಾಡಬೇಕು ಅಂತಿದ್ದೀವಿ ಗುರುಗಳೇ ಅಂತ. ನನಗೆ ಒಂಥರ ಹುಚ್ಚುತನ ಅನ್ನಿಸ್ಬಿಡ್ತು. ಅಲ್ಲ, ಆ ಸಾಧನೆ ಮಾಡೋಕ್ಕಾಗತ್ತಾ? ಇಲ್ಲ, ಆ ಸಾಧನೆ ಕೊಡ್ತೀನಿ ಅಂತ ಹೇಳಿದ ಮಹಾನ್ ಭಾವರು ಯಾರು ಅಂತಲೇ ಗೊತ್ತಾಗಿಲ್ಲ. ಯಾಕಂದರೆ ಈ ನಡುವೆ ಏನಾಗೋಗಿದೆ ಅಂದರೆ, ಯಕ್ಷಿಣಿ ಸಾಧನೆ ಅಂತ ಹೇಳ್ಕೊಂಡು ಏನೇನೋ ಒಂದು ಕೊಡೋದು ಮಾಡೋದು, ಈ ಥರದ್ದೆಲ್ಲ ಬಹಳ ಜಾಸ್ತಿ ಆಗೋಗಿದೆ. ಹಾಗಾಗಿ ನೀಲವಂತಿ ಯಕ್ಷಿಣಿ ಬಗ್ಗೆ ಬಹಳ ನೀವು ಹುಷಾರಾಗಿಡಬೇಕಾಗಿರ್ತಕ್ಕಂಥ ಈ ವಿಚಾರ ಇರುತ್ತೆ. ಈ ಯಕ್ಷಿಣಿ ಏನು ಮಾಡ್ತಾಳಂದರೆ, ನೀರಿನಲ್ಲಿ ನೀವು ಒಂದು ಈಜು ಹೊಡಿಬೇಕಾದ್ರೆ ಅಥವಾ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ನಿಮ್ಮ ಕಾಲನ್ನು ಹಿಡಿಯೋದು, ಅಥವಾ ನಿಮಗೆ ಏನಾದರೂ ನೀವು ನೀರನ್ನೇ ನೋಡ್ತಾ ನಿಂತ್ಕೊಂಡಿದ್ದೀರ ಮಧ್ಯಾಹ್ನದ ಹೊತ್ತು, ಮೊಟ ಮಧ್ಯಾಹ್ನದಲ್ಲಿ ನಿಮಗೆ ಆಕರ್ಷಿಸಿ ಆ ನೀರಿನ ಒಳಗಡೆ ನಿಮ್ಮನ್ನು ಎಳ್ಕೊಂಬಿಡೋದು, ಅಥವಾ ನೀವು ಏನಾದರೂ ಈ ಕಾಡಿನ ಪ್ರದೇಶಕ್ಕೆ ಹೋದಾಗ ನಿಮಗೆ ಅವಳು ಆಕರ್ಷಣೆ ಮಾಡಿಕೊಂಡು ನಿಮ್ಮ ಮೈ ಒಳಗಡೆ ಸೇರಿಕೊಂಡು ನಿಮಗೆ ನಾನಾ ರೀತಿಯಾಗಿರ್ತಕ್ಕಂಥ ಚಿತ್ರ ಹಿಂಸೆಯನ್ನು ಕೊಡುವಂಥದ್ದು, ನಿಮ್ಮ ಬ್ರೈನಿನ ಮೇಲೆ, ನಿಮ್ಮ ಒಂದು ಮೆದುಳಿನ ಮೇಲೆ ಆಟ ಆಡುವಂಥದ್ದು, ನರಗಳ ಕನೆಕ್ಟಿವಿಟಿನೇ ಮಾಡ್ದೇನೆ ನಿಮಗೆ ಬಹಳಷ್ಟು ತೊಂದರೆಯನ್ನು ಕೊಡುವಂಥದ್ದು, ಕೈಕಾಲುಗಳಲ್ಲಿ ಒಂಥರ ಊತ ಬರುವಂಥದ್ದು, ಇದೆಲ್ಲವೂ ಕೂಡ ನೀಲವಂತಿ ಯಕ್ಷಿಣಿ ಮಾಡ್ತಾಳೆ. ಹಾಗಾಗಿ ಈ ಯಕ್ಷಿಣಿ ಯಾವಾಗ ಇದನ್ನು ಮಾಡ್ತಾಳಂದರೆ, ಆ ಯಕ್ಷಿಣಿಯ ಸಾಧನೆ ಮಾಡೋಕ್ಕೆ ಹೋದಾಗ, ಅಥವಾ ಯಾವುದಾದ್ರು ನೆಗೆಟಿವ್ ಜಾಗಗಳಿರುತ್ತೆ, ಮಂತ್ರ ತಂತ್ರಗಳೆಲ್ಲ ಮಾಡಿ ಹಾಕಿರ್ತಾರೆ, ಅಂಥ ಜಾಗಕ್ಕೆ ಹೋಗಿ ಅದನ್ನು ದಾಟೋದು ಮಾಡೋದು, ಅಥವಾ ಕರೆಕ್ಟಾಗಿ ನೀವು ಸಿಸ್ಟಮನ್ನು ಪಾಲನೆ ಮಾಡದೇ ಇದ್ದಾಗ, ಮನೆಯ ದೇವರ ಕೃಪೆ ನಿಮಗೆ ಇಲ್ಲದೇ ಇದ್ದಾಗ ಈ ನೀಲವಂತಿ ಯಕ್ಷಿಣಿಯ ಒಂದು ತೊಂದರೆ ಅಂತಕ್ಕಂಥದ್ದು ಶುರುವಾಗುತ್ತೆ. ಇದೊಂದು ಎಚ್ಚರಿಕೆ ವಿಚಾರ. ನೀವು ಬಹಳ ಎಚ್ಚರ ವಹಿಸಿ ಈ ಒಂದು ವಿಚಾರಕ್ಕೆ ಹೋಗದೇ ಇರೋದೇ ಒಳ್ಳೆಯದು. ಯಕ್ಷಿಣಿಯಲ್ಲಿ ನಾನು ಹೇಳ್ದಂಗೆ ABC, ಅದರಲ್ಲಿ ನೀವು ಒಳ್ಳೆಯ ಒಂದು ಕ್ಯಾಟಗರಿಯಲ್ಲಿರ್ತಕ್ಕಂಥ ಯಕ್ಷಿಣಿಯರು ತಗೊಂಡು ಆ ಯಕ್ಷಿಣಿಯರ ಬಗ್ಗೆ ನೀವು ಸಾಧನೆ ಮಾಡ್ಕೊಳ್ಳಿ. ಅಥವಾ B ತಗೊಂಡು B ಮಧ್ಯಮ ಒಂದು ಸಾಧನೆಯನ್ನು ಮಾಡ್ಬೋದು. Cಗೆ ಮಾತ್ರ ಹೋಗಲೇಬೇಡಿ. C ಸಾಧನೆಯಲ್ಲಿ ಬಹಳಷ್ಟು ಕಷ್ಟಗಳು, ತೊಂದರೆಗಳು ಇರುತ್ತೆ. ಸುಮಾರು 11 ಜನ ಯಕ್ಷಿಣಿಯರು ಈ ಲಿಸ್ಟಲ್ಲಿದ್ದಾರೆ. ಇದರಲ್ಲಿ ನೀಲವಂತಿ ಯಕ್ಷಿಣಿ ಇರ್ಬೋದು, ಭೂತ ಯಕ್ಷಿಣಿ ಇರ್ಬೋದು, ಮೋಹಿನಿ ಯಕ್ಷಿಣಿ ಇರ್ಬೋದು. ಇವರೆಲ್ಲ ಕೂಡ ಬಹಳಷ್ಟು ತೊಂದರೆ ಕಷ್ಟಗಳನ್ನೆಲ್ಲ ಕೊಡುವಂತಹ ಒಂದು ಯಕ್ಷಿಣಿಯರಾಗಿರ್ತಾರೆ. ನೀವು ಮಾಡೋದಿದ್ದರೆ ದೀಪ ಯಕ್ಷಿಣಿ ಸಾಧನೆಯನ್ನು ಮಾಡ್ಕೊಳ್ಳಿ, ಜಲದ ಯಕ್ಷಿಣಿ ಸಾಧನೆಯನ್ನು ಮಾಡ್ಕೊಳ್ಳಿ, ಸುರಸುಂದರಿ ಯಕ್ಷಿಣಿಯ ಸಾಧನೆಯನ್ನು ಮಾಡ್ಕೊಳ್ಳಿ, ಧನದ ಯಕ್ಷಿಣಿಯ ಸಾಧನೆಯನ್ನು ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಬೇಕಾದಷ್ಟು ಲಿಸ್ಟಲ್ಲಿ ಸಿಗುತ್ತೆ. ಅಂಥ ಯಕ್ಷಿಣಿಯ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರಾದರೂ ಈ ಸಾಧನೆಯನ್ನು ಕೊಡ್ತೀನಿ ಅಂದರೂ ಕೂಡ ನೀವು ಹೋಗಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಟೈಮ್ ಕೆಟ್ಟಾಗ ಅವ್ರು ಎಂಥದ್ದೇ ಮಂತ್ರ ಕೊಟ್ಟರು ಅದು ನಿಮಗೆ ಆಪೋಸಿಟ್ ಆಗಿ ನಿಮಗೆ ಆ ಯಕ್ಷಿಣಿಯ ಆಕರ್ಷಣೆಯಾಗಿ ತೊಂದರೆ ಕೊಡುವಂಥ ವಿಚಾರಗಳು ಇರುತ್ತೆ.
ಹಾಗಾಗಿ ಇಂಥ ವಿಚಾರಗಳಲ್ಲಿ ನಿಮ್ಗೆ ಮಾರ್ಗದರ್ಶನ ಬೇಕು ಅಂದರೆ ಖಂಡಿತ ಬಂದು ನಮ್ಮನ್ನು ಸಂಪರ್ಕ ಮಾಡಿ. ನಮಸ್ಕಾರ.